ನಾನು ಅದಕ್ಕೆಲ್ಲ ಉತ್ತರ ಕೊಡೋಕೆ ಹೋಗಲ್ಲ ಸರ್. ಈಗ ಅವ್ರು ಏನಂದಿದ್ದಾರೆ, ಅವರು ನಾನು ಕೋರ್ಟ್ಗೆ ಹಾಕೊಂಡಿದ್ದೀನಿ ಕೇಸ್ನ ಅಂತ ಅವರೇ ಹೇಳಿದ್ದಾರೆ. ಕೋರ್ಟ್ಗೆ ಹಾಕೊಂಡ್ಮೇಲೆ ಮಾಧ್ಯಮದ ಹತ್ರ ಬರೋದೇನಿದೆ? ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಇದು. ಎಲೆಕ್ಷನ್ ಹತ್ರ ಬರ್ತಿದೆ, ಬರಬೇಕು, ಮಾತಾಡ್ತಿದ್ದಾರೆ ಅಷ್ಟೇ. ಇದು 8-9 ತಿಂಗಳಿಂದ ಆಗಿರೋದು ಅಂತ ಅವರೇ ಹೇಳಿದ್ದಾರೆ. 8-9 ತಿಂಗಳಿಂದ ಈಗ ಯಾಕೆ ಎತ್ತಬೇಕು ಚರ್ಚೆನ? ಈಗ ಯಾಕೆ ಮಾಧ್ಯಮದವ್ರು ಕಾಣಿಸಿದ್ರು? ಅವತ್ತು ಯಾಕೆ ಮಾಧ್ಯಮದವ್ರು ಕಾಣಿಸ್ಲಿಲ್ಲ? ಎಲ್ಲ ಚರ್ಚೆ ನಾನು ಇವಕ್ಕೆಲ್ಲ ಹೋಗಕ್ಕೆ ಹೋಗಲ್ಲ. ಸಿ ಲೆಟ್ ಮೀ ಟೆಲ್ ಯು ಸರ್, ಇಟ್ ಇಸ್ ನನ್ ಆಫ್ ಮೈ ಕನ್ಸರ್ನ್ಸ್ ಆಲ್ ದೀಸ್ ಥಿಂಗ್ಸ್. ಇಫ್ ಐ ವಾಂಟೆಡ್ ಟು ಆನ್ಸರ್ ದಿಸ್, ಐ ವುಡ್ ಹ್ಯಾವ್ ಆನ್ಸರ್ಡ್ ಇಟ್. ಮಾಧ್ಯಮದಲ್ಲಿ ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ಒಬ್ರಿಗೆ ತೇಜಾವಧಿ ಮಾಡಬೇಕು ಅನ್ನೋ ಪ್ರಶ್ನೆ ಬರಬಾರ್ದು. ಹಂಗಾದ್ರೆ ಇವ್ರಿಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಅರ್ಥ ಆಯ್ತು. ಕೋರ್ಟ್ಗೆ ಹಾಕೊಂಡ್ರೆ ಅವರು ಮಾಧ್ಯಮದ ಹತ್ರ ಬರ್ತಾರೆ ಅಂದ್ರೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಇಟ್ ಈಸ್ ಪ್ರೂವಿಂಗ್. ಅವ್ರ ಅಜೆಂಡಾ ಏನು? MP ಎಲೆಕ್ಷನ್ಸ್ ಅಷ್ಟೇ. ಆ್ಯಂಡ್ ಐ ವುಡ್ ನಾಟ್ ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್. ಸರ್ ನೋಡಿ ಸರ್, ಯಾರು ಅಲ್ಲೇ ಮಾಡೋಕ್ಕಾಗಲ್ಲ. ಅಲ್ಲೇ ಮಾಡಿದವರು 8 ತಿಂಗಳವರೆಗೂ ಸುಮ್ಮನೆ ಕೂರಲ್ಲ. ಸುಮ್ಮನೆ ಯಾಕೆ ಇವೆಲ್ಲ ಚರ್ಚೆ ಮಾಡೋಕ್ಕೆ? ಇಟ್ ಇಸ್ ಆಲ್ ಸಬ್ಸ್ಟಾನ್ಷಿಯಲಿ ಏನೇನು ಮಾಡ್ಬೇಕು ಮಾಡ್ತಾರೆ. ವೆದರ್ ಮೇ ಬಿ ಕಾಂಗ್ರೆಸ್ ಅವರು ಕುಂಭಕ್ಕಿಂದ ಪ್ಲಾನ್ ಇಂದ ಅವೆಲ್ಲ ಇರ್ತವೆ. ರಾಜಕೀಯದಿಂದಲೇ ಇದೇ ಏನೇನು ಮಾಡ್ತಾರೋ ಯಾರಿಗೆ ಗೊತ್ತು? ಅಲ್ಲ, ನಾನು ಅವ್ರು ದೊಡ್ಡವರಿದ್ದಾರೆ, ಅವರು ಬಹಳ ಹಿರಿಯ ರಾಜಕಾರಣಿ. ಇಂಥ ಹೋರಾಟಕ್ಕೆ ಬರ್ತಾರೆ ಅಂದರೆ ನನ್ಗೆ ಇನ್ನೇನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇಲ್ಲ ಅದು. ಹಾಗಾಗಿ ನಾನು ಅವ್ರ ಬಗ್ಗೆ ಏನೋ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಮಾಹಿತಿ ಅವರಲ್ಲಿ ಕರೆಕ್ಟಾಗಿದ್ದರೆ ಮಾಡಲಿ. ಎಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ನಮ್ಮ ಜಿಲ್ಲೆಗಂತೂ ಗೊತ್ತಿದೆ ಯಾರಿದ್ರಲ್ಲಿ ತಪ್ಪಿದೆ, ಯಾರಿದ್ರಲ್ಲಿ ತಪ್ಪಿಲ್ಲ ಅಂತ. ಆಯ್ತಲ್ಲ, ಇದ್ರ ಬಗ್ಗೆ ನಾನು ಮುಂದುವರೆದಂತೆ ಏನೋ ಮಾತಾಡೋದಕ್ಕೆ ಹೋಗೋದಿಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇಟ್ ಇಸ್ ನನ್ ಆಫ್ ಮೈ ಕನ್ಸರ್ನ್. ಐ ವುಡ್ ವಾಂಟ್ ರಿಪ್ಲೈ ಅಬೌಟ್ ಇಟ್ ಅಷ್ಟೇ. ಎಷ್ಟು ತಿಂಗಳಿದೆಯಪ್ಪ ಇನ್ನು ಎಲೆಕ್ಷನ್ನು? ಅಷ್ಟೇ. ಅವತ್ತು ಅಲ್ಲ, ಈಗ ಅದನ್ನೇನೆ ಅಲ್ಲ, ಸಬ್ಜೆಕ್ಟ್ ಮುಗಿದೋಯ್ತು ಸರ್. ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಅಂದ್ರೆ ಯು ಕಾಂಟ್ ಪ್ರಿವಿಲೇಜ್ ಮೀ ಟು ಟಾಕ್ ಅಬೌಟ್ ದಿಸ್. ನೋ, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಡೂ ದಟ್. ನೋ, ಯು ಕಾಂಟ್ ಫೋರ್ಸ್ ಮೀ ಟು ಟಾಕ್ ಅಬೌಟ್ ಎನಿಥಿಂಗ್. ನೋ, ಯು ಕಾಂಟ್. ಇಟ್ಸ್ ಮುಗೀತು ಅಷ್ಟೇ. ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್. ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್. That's all. You are talking about something bigger matters which concerns about the public interest. I will talk about it. Not about some localized, some stupid talk which doesn't bother me. ನಾನು ಅದಕ್ಕೆಲ್ಲ ಉತ್ತರ ಕೊಡೋಕೆ ಹೋಗಲ್ಲ ಸರ್. ಈಗ ಅವ್ರು ಏನಂದಿದ್ದಾರೆ, ಅವರು ನಾನು ಕೋರ್ಟ್ಗೆ ಹಾಕೊಂಡಿದ್ದೀನಿ ಕೇಸ್ನ ಅಂತ ಅವರೇ ಹೇಳಿದ್ದಾರೆ. ಕೋರ್ಟ್ಗೆ ಹಾಕೊಂಡ್ಮೇಲೆ ಮಾಧ್ಯಮದ ಹತ್ರ ಬರೋದೇನಿದೆ? ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಇದು. ಎಲೆಕ್ಷನ್ ಹತ್ರ ಬರ್ತಿದೆ, ಬರಬೇಕು, ಮಾತಾಡ್ತಿದ್ದಾರೆ ಅಷ್ಟೇ. ಇದು 8-9 ತಿಂಗಳಿಂದ ಆಗಿರೋದು ಅಂತ ಅವರೇ ಹೇಳಿದ್ದಾರೆ. 8-9 ತಿಂಗಳಿಂದ ಈಗ ಯಾಕೆ ಎತ್ತಬೇಕು ಚರ್ಚೆನ? ಈಗ ಯಾಕೆ ಮಾಧ್ಯಮದವ್ರು ಕಾಣಿಸಿದ್ರು? ಅವತ್ತು ಯಾಕೆ ಮಾಧ್ಯಮದವ್ರು ಕಾಣಿಸ್ಲಿಲ್ಲ? ಎಲ್ಲ ಚರ್ಚೆ ನಾನು ಇವಕ್ಕೆಲ್ಲ ಹೋಗಕ್ಕೆ ಹೋಗಲ್ಲ. ಸಿ ಲೆಟ್ ಮೀ ಟೆಲ್ ಯು ಸರ್, ಇಟ್ ಇಸ್ ನನ್ ಆಫ್ ಮೈ ಕನ್ಸರ್ನ್ಸ್ ಆಲ್ ದೀಸ್ ಥಿಂಗ್ಸ್. ಇಫ್ ಐ ವಾಂಟೆಡ್ ಟು ಆನ್ಸರ್ ದಿಸ್, ಐ ವುಡ್ ಹ್ಯಾವ್ ಆನ್ಸರ್ಡ್ ಇಟ್. ಮಾಧ್ಯಮದಲ್ಲಿ ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ಒಬ್ರಿಗೆ ತೇಜಾವಧಿ ಮಾಡಬೇಕು ಅನ್ನೋ ಪ್ರಶ್ನೆ ಬರಬಾರ್ದು. ಹಂಗಾದ್ರೆ ಇವ್ರಿಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಅರ್ಥ ಆಯ್ತು. ಕೋರ್ಟ್ಗೆ ಹಾಕೊಂಡ್ರೆ ಅವರು ಮಾಧ್ಯಮದ ಹತ್ರ ಬರ್ತಾರೆ ಅಂದ್ರೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಇಟ್ ಈಸ್ ಪ್ರೂವಿಂಗ್. ಅವ್ರ ಅಜೆಂಡಾ ಏನು? MP ಎಲೆಕ್ಷನ್ಸ್ ಅಷ್ಟೇ. ಆ್ಯಂಡ್ ಐ ವುಡ್ ನಾಟ್ ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್. ಸರ್ ನೋಡಿ ಸರ್, ಯಾರು ಅಲ್ಲೇ ಮಾಡೋಕ್ಕಾಗಲ್ಲ. ಅಲ್ಲೇ ಮಾಡಿದವರು 8 ತಿಂಗಳವರೆಗೂ ಸುಮ್ಮನೆ ಕೂರಲ್ಲ. ಸುಮ್ಮನೆ ಯಾಕೆ ಇವೆಲ್ಲ ಚರ್ಚೆ ಮಾಡೋಕ್ಕೆ? ಇಟ್ ಇಸ್ ಆಲ್ ಸಬ್ಸ್ಟಾನ್ಷಿಯಲಿ ಏನೇನು ಮಾಡ್ಬೇಕು ಮಾಡ್ತಾರೆ. ವೆದರ್ ಮೇ ಬಿ ಕಾಂಗ್ರೆಸ್ ಅವರು ಕುಂಭಕ್ಕಿಂದ ಪ್ಲಾನ್ ಇಂದ ಅವೆಲ್ಲ ಇರ್ತವೆ. ರಾಜಕೀಯದಿಂದಲೇ ಇದೇ ಏನೇನು ಮಾಡ್ತಾರೋ ಯಾರಿಗೆ ಗೊತ್ತು? ಅಲ್ಲ, ನಾನು ಅವ್ರು ದೊಡ್ಡವರಿದ್ದಾರೆ, ಅವರು ಬಹಳ ಹಿರಿಯ ರಾಜಕಾರಣಿ. ಇಂಥ ಹೋರಾಟಕ್ಕೆ ಬರ್ತಾರೆ ಅಂದರೆ ನನ್ಗೆ ಇನ್ನೇನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇಲ್ಲ ಅದು. ಹಾಗಾಗಿ ನಾನು ಅವ್ರ ಬಗ್ಗೆ ಏನೋ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಮಾಹಿತಿ ಅವರಲ್ಲಿ ಕರೆಕ್ಟಾಗಿದ್ದರೆ ಮಾಡಲಿ. ಎಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ನಮ್ಮ ಜಿಲ್ಲೆಗಂತೂ ಗೊತ್ತಿದೆ ಯಾರಿದ್ರಲ್ಲಿ ತಪ್ಪಿದೆ, ಯಾರಿದ್ರಲ್ಲಿ ತಪ್ಪಿಲ್ಲ ಅಂತ. ಆಯ್ತಲ್ಲ, ಇದ್ರ ಬಗ್ಗೆ ನಾನು ಮುಂದುವರೆದಂತೆ ಏನೋ ಮಾತಾಡೋದಕ್ಕೆ ಹೋಗೋದಿಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇಟ್ ಇಸ್ ನನ್ ಆಫ್ ಮೈ ಕನ್ಸರ್ನ್. ಐ ವುಡ್ ವಾಂಟ್ ರಿಪ್ಲೈ ಅಬೌಟ್ ಇಟ್ ಅಷ್ಟೇ. ಎಷ್ಟು ತಿಂಗಳಿದೆಯಪ್ಪ ಇನ್ನು ಎಲೆಕ್ಷನ್ನು? ಅಷ್ಟೇ.
ನಾನು ಅವತ್ತು ಮೂರು ಜನ DCM ಚರ್ಚೆನೆ ಕೊಟ್ಟಿದ್ದಾಗನೇ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲ ಈಗ ಅದನ್ನೇನೆ ಅಲ್ಲ ಸಬ್ಜೆಕ್ಟ್ ಮುಗಿದೋಯ್ತು ಸರ್. ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ನಿಮಿಷ ಸರ್ ಹಂಗಲ್ಲ ಸರ್. ಈಗ ಅಂದ್ರೆ ಯು ಕಾಂಟ್ ಪ್ರಿವಿಲೇಜ್ ಮೀ ಟು ಟಾಕ್ ಅಬೌಟ್ ದಿಸ್. ನೋ, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಡೂ ದಟ್. ನೋ, ಯು ಕಾಂಟ್ ಫೋರ್ಸ್ ಮೀ ಟು ಟಾಕ್ ಅಬೌಟ್ ಎನಿಥಿಂಗ್. ನೋ, ಯು ಕಾಂಟ್. ಇಟ್ಸ್ ಮುಗೀತು ಅಷ್ಟೇ. ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್. ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್. That's all. You are talking about something bigger matters which concerns about the public interest. I will talk about it. Not about some localized, some stupid talk which doesn't bother me. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.